ಬಟ್ಟೆಗಳನ್ನು ವ್ಯಾಪಾರ ಮಾಡುತ್ತಿದ್ದಾಳೆ. ಆದರೆ ಬೆಂಕಿ ಬಟ್ಟಣಗಳೆಲ್ಲ ಒದ್ದೆ ಆಗಿದ್ದರಿಂದ ಅವರಿಗೆ ವ್ಯಾಪಾರವಾಗುತ್ತಿಲ್ಲ. ಮನೆಗೆ ಹಿಂದಿರುಗಿದರೆ ಅವಳ ಅಪ್ಪ ಶಿಕ್ಷೆ ಕೊಡುತ್ತಾನೆ. ಆದ್ದರಿಂದ ನನ್ನ ಕಣ್ಣಿನ ನೀಲಿಮಣಿಯನ್ನು ಅವಳಿಗೆ ಹೋಗಿ ಕೊಡುತ್ತೀಯಾ? ಆ ಪುಟ್ಟ ಪಕ್ಷಿ ರಾಜನ ಕಣ್ಣಿನ ನೀಲಿ ಮಣಿಯನ್ನು ತೆಗೆದು ಆ ಪುಟ್ಟ ಹುಡುಗಿಗೆ ಕೊಟ್ಟಿತು. ಅಪ್ಪ, ಎಷ್ಟು ಒಳೆಯುತ್ತಿದೆ ಈ ಮಣಿಯನ್ನು ನಾನೀಗಲೇ ನನ್ನ ತಂದೆಗೆ ಕೊಡುತ್ತೇನೆ. ಧನ್ಯವಾದಗಳು ಗೆಳೆಯ. ಧನ್ಯವಾದಗಳು ಮಹಾರಾಜ, ನಾನಿನ್ನು ಹೊರಡುತ್ತೇನೆ. ಗೆಳೆಯ, ಇನ್ನೊಂದು ರಾತ್ರಿ ನನ್ನ ಹತ್ತಿರನೇ ಇರು, ನಂತರ ನೀನು ಹೊರಡು. ಆಯ್ತು ಮಹಾರಾಜ. ಹೀಗೆ ರಾಜನ ಆಜ್ಞೆಯಂತೆ ರಾಜನ ಮೇಲಿದ್ದ ಚಿನ್ನಾಭರಣಗಳೆಲ್ಲ ಪುಟ್ಟ ಪಕ್ಷಿಯು ಬಡವರಿಗೆ ನೀಡುತ್ತಾ ಬಂದಿತು. ರಾಜಕುಮಾರನ ಮೇಲಿದ್ದ ಎಲ್ಲ ಚಿನ್ನಾಭರಣಗಳು ಖಾಲಿಯಾಗಿತ್ತು. ನಂತರ ಚಳಿಗಾಲವು ಜಾಸ್ತಿ ಆದ್ದರಿಂದ ಪುಟ್ಟ ಪಕ್ಷಿ ಸತ್ತೋಯಿತು. ಅದನ್ನು ನೋಡಿ ರಾಜಕುಮಾರನ ಹೃದಯ ತುಂಡುಗಳಾದವು. ರಾಜಕುಮಾರನ ಹೃದಯ ಸೀಸದಿಂದ ಮಾಡಲ್ಪಟ್ಟಿತ್ತು. ಅಲ್ಲಿನ ಜನ ಮತ್ತು ಊರಿನ ಮುಖ್ಯಸ್ಥರು ಆ ಪ್ರತಿಮೆಯನ್ನು ಗಮನಿಸಿದರು. ಇದೇನಿದು? ರಾಜಕುಮಾರನ ಪ್ರತಿಮೆ ಹಾಳಾಗಿದೆ, ಇಲ್ಲೊಂದು ಪಕ್ಷಿ ಕೂಡ ಸತ್ತೋಗಿದೆ. ಇನ್ ಮುಂದೆ ಈ ಪ್ರತಿಮೆಯನ್ನು ತೆಗೆದು ನಮ್ಮೂರಿನ ಮುಖ್ಯಸ್ಥರ ಪ್ರತಿಮೆಯನ್ನು ನಿಲ್ಲಿಸೋಣ. ಊರಿನ ಜನರ ನಿರ್ಧಾರದಂತೆ ರಾಜಕುಮಾರನ ಪ್ರತಿಮೆಯನ್ನು ಕರಗಿಸಿದರು. ಆದರೆ ರಾಜನ ಹೃದಯ ಕರಗಲಿಲ್ಲ. ಅದಕ್ಕೆ ರಾಜನ ಹೃದಯ ಮತ್ತು ಪಕ್ಷಿಯನ್ನು ಕಸದ ಬುಟ್ಟಿಗೆ ಹಾಕಿದರು. ಅದನ್ನು ನೋಡಿದ ದೇವತೆಗಳು ಭೂಮಿಗೆ ಬಂದರು. ದೇವತೆಗಳೇ